So, hi everyone, welcome to my YouTube channel. Oh yeah! Yes, I'm super duper excited because ತುಂಬಾ ಸತಿ ಫೋನ್ ಕ್ಯಾಮ್ರಾನ ಮುಂದೆ ಇಟ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಯಾವತ್ತೂ ಓಪನ್ ಮಾಡಿರಲಿಲ್ಲ. ಫೈನಲಿ ದ ಟೈಮ್ ಹ್ಯಾಸ್ ಕಮ್. ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋ ಟೈಮ್ ಬಂದೇ ಬಿಡ್ತು. ಸೂಪರ್ ಎಕ್ಸೈಟೆಡ್ ಗಾಯ್ಸ್. ಸೊ ಇವತ್ತು ನಾನು ಇಂಟ್ರೋ ವಿಡಿಯೋನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಐ ಆಮ್ ಇನ್ ಫ್ರಂಟ್ ಆಫ್ ಯು ಗೈಸ್. ಫೈನಲಿ ಐ ಆಮ್ ಅ ನೋನ್ ಯೂಟ್ಯೂಬರ್. ನನ್ನ ಹೆಸರು ಬಂದ್ಬಿಟ್ಟು ಯಶಸ್ವಿ. ನಂದು ಬೇಸಿಕಲಿ ಐ ಆಮ್ ಫ್ರಮ್ ಕೂರ್ಗ್, ಕುಶಾಲನಗರ್. ಎಸ್, ನಾನು ಓದಿದ್ದು ಬಂದು ಭಾರತ್ ಮಾತಾ ಸ್ಕೂಲ್ ಅಂತ, ಕ್ರಿಶ್ಚಿಯನ್ ಸ್ಕೂಲ್ ಅದು. ಮತ್ತು ಐ ಸ್ಟಾರ್ಟೆಡ್ ಲೈಕ್ ನನ್ನ ಹಾಬೀಸ್ ಬಂದು ನಾನು ಚಿಕ್ಕದ್ರಿಂದನೂ ನಾನು ಡ್ಯಾನ್ಸರು, ಎಸ್ಪೆಷಲಿ ನಾನು ಭರತನಾಟ್ಯಂ ಡ್ಯಾನ್ಸರು. ಐ ಕಂಪ್ಲೀಟೆಡ್ ಮೈ ಸೀನಿಯರ್ ಇನ್ ಭರತನಾಟ್ಯಂ. From 8th standard I started doing western. Then I joined some dance classes and ತುಂಬ ಇಂಟ್ರೆಸ್ಟ್ ಇತ್ತು ಡ್ಯಾನ್ಸ್ ಮೇಲೆ. ಲೈಕ್ ಐ ಹ್ಯಾವ್ ಟು ಕಮ್ ಇನ್ ಟಿ ವಿ, ಲೈಕ್ ನ್ಯೂಸ್ ಪೇಪರ್, ಆ ಥರ ಎಲ್ಲ ತುಂಬಾ ಥಾಟ್ಸ್ ಇತ್ತು ತಲೆಯಲ್ಲಿ. ಯಾ, ಎವ್ರಿ ಒನ್ ಸಪೋರ್ಟೆಡ್ ಮೀ ಫಾರ್ ದ್ಯಾಟ್. ಮೈ ಫ್ಯಾಮ್ ಸಪೋರ್ಟೆಡ್ ಮೀ ಆ್ಯಂಡ್ ಫೈನಲಿ ಐ ಕೇಮ್. ಐ ವೆಂಟ್ ಫಾರ್ ISAFF and all. Okay, fine. Then after I shifted my career to Mysore. I started studying in PU. I started studying my PU in Mysore BGS college. Yeah, it's in Kuvempu Nagar. And second PU ನಾನು ಸ್ವಲ್ಪ 2 years ಗ್ಯಾಪ್ ಕೊಟ್ಟು ಬಿಕಾಸ್ ಐ ಕಂಪ್ಲೀಟ್ಲಿ ಗೇವ್ ಇಟ್ ಟು ಮೈ ಡ್ಯಾನ್ಸ್ ಕರಿಯರ್. ಆಮೇಲೆ ನಾನು ಸೆಕೆಂಡ್ ಪಿ ಯುನ BGS ಆಫ್ ಆದಿಚುಂಚನಗಿರಿಯಲ್ಲಿ ಕಂಪ್ಲೀಟ್ ಮಾಡಿದೆ. ದೆನ್ ಇನ್ ಆ 2 yearsಲ್ಲಿ ನಾನು ಐ ಕಂಪ್ಲೀಟ್ಲಿ ಗೇವ್ ಮೈ ಕರಿಯರ್ ಟು ಮೈ ಡ್ಯಾನ್ಸ್. ನಾನು ಅದರಿಂದ ನಾನು ಬ್ಯಾಕ್ ಡ್ಯಾನ್ಸರ್ ಆಗಿ ಹೋದೆ. ಆಮೇಲೆ ತುಂಬ ಲೈಕ್ ಕೊರಿಯೋಗ್ರಾಫಿ ಮಾಡೋದು, ಅದು ಇದು, ಲೈಕ್ ಐ ಗೇವ್ ಮೈ ಆಲ್ ಟು ಡಾನ್ಸ್. ಓಕೆನಾ. ಆಮೇಲೆ ಲಾಸ್ಟಿಗೆ ಲೈಕ್ ಕೊರೋನಾ ಟೈಮ್ ಬಂತು, ದ್ಯಾಟ್ ಪ್ಯಾಂಡಮಿಕ್ ಟೈಮ್, ಯಾರಿಗೂ ಏನೂ ಮಾಡೋಕ್ಕೆ ಆಗಲಿಲ್ಲ. ಸೊ ಐ ಜಸ್ಟ್ ಲೆಫ್ಟ್ ಇಟ್. Then now I'm just focusing on my studies. So ನಾನು ಇವಾಗ I'm pursuing in Malnad College of Engineering, Hassan. Yeah, I'm a final year student now. Bro, Malnad College of Engineering, ಲೈಕ್ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ಮನೆ ಕರ್ಕೊಬಂದ್ಬಿಟ್ಟು ಇಂಜಿನಿಯರಿಂಗ್ ಮಾಡು ಅಂತ ಸೇರಿಸ್ಬಿಟ್ರು. ಆಮೇಲೆ ಯಾವ ಬ್ರಾಂಚಿಗೆ ಸೇರಿಸ್ತಾರೆ ಅಂತ ನಾನು ಥಿಂಕ್ ಮಾಡಿದೆ. ಇಟ್ ವುಡ್ ಬಿ CS or IS. ಬಟ್ ಅವ್ರು ನನ್ನ ಕರ್ಕೊಬಂದು ಸೇರಿಸಿದ್ದು ಟ್ರಿಪಲ್ಲಿಗೆ. ಬ್ಲ್ಯಾಕ್ ಮಾರ್ಕ್ ಅಂತ ಅಂದ್ಕೊಂಡಿದ್ದೆ, ಬಟ್ ಫೈನಲಿ ಐ ಕಂಪ್ಲೀಟೆಡ್ ಎವ್ರಿಥಿಂಗ್ ವಿತ್ 2 backs. ಆಮೇಲೆ ಇವಾಗ ಐ ಆಮ್ ಅ ಫೈನಲ್ ಇಯರ್ ಸ್ಟೂಡೆಂಟ್. ಇನ್ನು 1 ವರ್ಷದಲ್ಲಿ ನನ್ನ ಕಾಲೇಜು ಮುಗಿಯುತ್ತೆ, ಎಲ್ಲ ಮುಗಿಯುತ್ತೆ. ದೆನ್ ಆಫ್ಟರ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್. Should think about it, guys. Okay, this is my complete introduction. Yes. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಲ್ ಹಾಕಿದ್ದೆ, ಲೈಕ್ DM me some questions, so I'll reply you guys on YouTube channel ಅಂತ. So let me go through that. Okay, ನನ್ನ ಫಸ್ಟ್ ಕ್ವೆಶ್ಚನ್ ಬಂದಿದ್ದು ಏನು ಗೊತ್ತಾ? ಲೈಕ್ ದಟ್ ಈಸ್ ನಾಟ್ ಅ ಕ್ವೆಶ್ಚನ್, ಬಟ್ ಇಟ್ಸ್ ಅ ನಾರ್ಮಲ್ ಥಿಂಗ್. ಯಾ, ಬಿಗ್ ಫ್ಯಾನ್. Oh my god, thank you so much for the support and care. ಥ್ಯಾಂಕ್ ಯು. ಆಮೇಲೆ ಅಕ್ಕ, ತುರುವೇಕೆರೆ ನಿಮ್ಮ ಅಪ್ಪನೂರ ಅಥವಾ ನಿಮ್ಮ ಅಮ್ಮನೂರ? ಆ್ಯಕ್ಚುಲಿ ಇಬ್ಬರದು ಅಲ್ಲ. ತುರುವೇಕೆರೆ ಬಂದ್ಬಿಟ್ಟು ನನ್ನ ಚಿಕ್ಕಮ್ಮನ ಅಲ್ಲಿಗೆ ಕೊಟ್ಟಿರೋದು. ಸೊ ಅವ್ರದ್ದು ಮನೆ ಬಂದು ತುರುವೇಕೆರೆ. ಸೊ ನಾನು ಅವ್ರ ಮನೆಗೆ ಆ್ಯಕ್ಚುಲಿ ಓಡಾಡ್ತಾ ಇರ್ತೀನಿ ತುರುವೇಕೆರೆಗೆ ಅಷ್ಟೇ. ಸೊ ದ್ಯಾಟ್ ಈಸ್ ಮೈ ಚಿಕ್ಕೀಸ್ ಪ್ಲೇಸ್. ಯಾ, ನೆಕ್ಸ್ಟ್ ಕ್ವೆಶ್ಚನ್ ಬಂದು ಏನು ಮೇಡಮ್ ಫುಲ್ ಬ್ಯುಸಿ, ಚೆನ್ನಾಗಿದೆಯಾ ತಾನೇ? ಸಕ್ಕತ್ತಾಗಿದ್ದೀನಿ ಗುರು. ಸಕ್ಕತ್ತಾಗಿದ್ದೀನಿ. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಯಾ, ನಾನು ತುಂಬ ಚೆನ್ನಾಗಿದ್ದೀನಿ. ಫುಲ್ ಬ್ಯುಸಿ ಏನಿಲ್ಲ, ಜಸ್ಟ್ ನಾರ್ಮಲ್ ಲೈಫ್ ಸ್ಟೈಲ್, ಕಾಲೇಜ್, PG, ಊಟ ಮಾಡು, ತಿಂಡಿ ತಿನ್ನು. ಆಮೇಲೆ ಎಕ್ಸಾಮ್ಸ್, ಆಬ್ವಿಯಸ್ಲಿ ಎಕ್ಸಾಮ್ಸ್, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಆಮೇಲೆ
ಅಕ್ಕ ನಾನು ನಿಮ್ಮ ದೊಡ್ಡ ಅಭಿಮಾನಿ ನಮ್ರತಾ ಶೆಟ್ಟಿ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್ ಗುರುಗಳೇ, ಥ್ಯಾಂಕ್ಸ್. ಆಮೇಲೆ ಏನು ಎಜುಕೇಷನ್ ಮಾಡ್ತಿರೋದು ನೀವು? ಐ ಆಮ್ ಆನ್ ಇಂಜಿನಿಯರಿಂಗ್ ಸ್ಟೂಡೆಂಟ್, EEE ಡಿಪಾರ್ಟ್ಮೆಂಟ್. ಐ ಆಮ್ ಸ್ಟಡಿಯಿಂಗ್ ಇನ್ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, EEE ಡಿಪಾರ್ಟ್ಮೆಂಟ್. ಆ್ಯಂಡ್ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ವಾಟ್ಸ್ ಯೋರ್ ಮೋಟೋ ಟು ಸ್ಟಾರ್ಟ್ ಅ ಚಾನಲ್? ನನ್ನ ಮೋಟೋ ಅಂತ ಏನಲ್ಲ, ಲೈಕ್ ಐ ಆಲ್ವೇಸ್ ಸ್ಪೀಕ್ ಸೋ ಮಚ್. ಸೊ ಯಾಕೆ ನಾನೊಂದು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಅಂತ ನನ್ನ ಫ್ರೆಂಡ್ಸ್ ತುಂಬ ಜನ ಕೇಳಿದ್ದಾರೆ. ಈ ಕ್ವೆಶ್ಚನ್ ಬಂದು ಅವಳೇ ನನಗೆ ಕಳಿಸಿರೋದು. ಆ್ಯಕ್ಚುಲಿ ಅವಳು ನನಗೆ ಮೋಟಿವೇಟ್ ಮಾಡಿದ್ದಕ್ಕೆ ಐ ಓಪನ್ಡ್ ಯೂಟ್ಯೂಬ್ ಚಾನಲ್ ಟುಡೇ. ಆ್ಯಂಡ್ ಮೋಟೋ ಬಂದು ಶುಡ್ ಗ್ರೋ, ಎವ್ರಿವನ್ ಶುಡ್ ಗ್ರೋ, ಎವ್ರಿವನ್ ಡೂ ಇಟ್ ಟು ಗ್ರೋ ಆ್ಯಕ್ಚುಲಿ. ನಾನು ಅದಕ್ಕೆ ಅಂತಲೇ ಓಪನ್ ಮಾಡಿದೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಕುಡ್ ಯು ಪ್ಲೀಸ್ ಬೈ ಒನ್ ಶುಗರ್ ಲಿಪ್ಸ್ಟಿಕ್ ಫಾರ್ ಮೀ? Bro, I'll definitely gift you on your wedding. This is my promise. This is from a girl. She is my roommate. Nammu anta naan karitini because she always acts like Namrata of Big Boss. Great start, keep growing. Yeah, thank you so much. Amele, are you studying in Malnad College of Engineering? Yes, obviously I'm studying in Malnad College of Engineering, Hassan. ಸೊ ಈ ಇಂಟ್ರೋ ವಿಡಿಯೋದಲ್ಲಿ ನಾನು ನಿಮಗೆ ಕಾಲೇಜ್ ಸಹ ತೋರಿಸೋಣ ಅಂದ್ಕೊಂಡೆ. ಸೊ ದಿಸ್ ಈಸ್ ಮೈ ಕಾಲೇಜ್. ಒಳಗಡೆ ಎಂಟರ್ ಆದ್ವಿ. ಪಾರ್ಕಿಂಗ್ ಇದು ಆ್ಯಕ್ಚುಲಿ ಗರ್ಲ್ಸ್ ಪಾರ್ಕಿಂಗು ನಮ್ಮ ಕಾಲೇಜ್ದು. ಈ ಬಿಲ್ಡಿಂಗ್ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಿರ್ಬೋದಲ್ವಾ? ಎಸ್, ಎಕ್ಸಾಕ್ಟ್ಲಿ. ಕಿರಿಕ್ ಪಾರ್ಟಿ ಮೂವಿ ಮಾಡಿದ ಕಾಲೇಜ್ ಇದು. ಬಂದ್ಬಿಟ್ಟು ಬಾಯ್ಸ್ ಪಾರ್ಕಿಂಗು. ಅದು ಬಂದು ಕ್ಯಾಂಟೀನು. ಆ್ಯಂಡ್ ಫೈನಲಿ ದಿಸ್ ಈಸ್ ಆರ್ ಡಿಪಾರ್ಟ್ಮೆಂಟ್, EEE. So this is Jananya. ನಾನು ಯೂಟ್ಯೂಬ್ ಓಪನ್ ಮಾಡೋಕ್ಕೆ ಕಾರಣನೇ ಈ ಮೂರ್ತಿ, ಈ ಪ್ರತಿಭೆ. ಇಲ್ಲಿ ಒಂದು ಸ್ವಲ್ಪ ಸರಿಯಾಗಿ ಮಾತಾಡೋದು ಕಲಿ. This is Tiger, the topper of EEE. Her name is ಏನ್ ಗೊತ್ತಾ? Tiger Subi. ಬರೀ ಇಂಥದೆಯ ಏನು ಇವತ್ತು ನಾನು ಆಯಿಲ್ ಹಚ್ಕೊಂಡ್ಬಂದಿದ್ದೀನಿ. ಆಯಿಲ್ ನಾನು ಹೇಳಿದ್ದೆ ತಾನೆ, ನಾನು ಇವತ್ತು ಕಾಲೇಜಿಗೆ ಬರ್ತೀನಿ. ಸೊ ನಾನು ಹೊಸದಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹೌದು, ಚೆನ್ನಾಗಿ ಕಾಣಬೇಕು ತಾನೆ. ಬೇಕಾಗಿಲ್ಲ, ಚೆನ್ನಾಗಿ ಕಾಣಬೇಕು. ಯಶಸ್ವಿ ಆ್ಯಂಡ್ ಕೋ ಅಂತ ಇಡ್ಸಿರೋದೇ ನೀನು, ಕೋ ಪಾರ್ಟ್ನರ್ ಆಗಿರೋದೇ ನೀನು. ಹಾಗಂತ ನಾನು ಇಡೋಕ್ಕಾಗದೆ ಇರೋದು. ಚೇಂಜ್ ಮಾಡಲ್ಲ ಬ್ರೋ. ನೀನು ಎಣ್ಣೆ ಹಚ್ಕೋದ, ನೀನು ಹೆಂಗಿದ್ರು ಚೆನ್ನಾಗಿದೆಯಾ ಮಿಕ್ಸಿ. ಯಾ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್, ಏನೋ ನಾಚ್ಕೋಬೇಡ. ಬೇಡ, ಎಷ್ಟು ದುಡ್ಡು ಹೇಳಿದ್ಯಾ? ಎಷ್ಟು ಕೊಡಬೇಕು? ಅವಳು ಮಾತ್ರ ಎಲ್ಲಾನು ಪಾಸ್ ಮಾಡ್ಕೊಂಡು ಎಲ್ಲರಿಗೂ ಹೇಳ್ಕೊಡ್ತಾಳೆ. ಇವಳು ಸುಮ್ಮನೆ ಲೆಕ್ಚರರ್ ಮಾಡ್ಬೋದಲ್ವಾ ಈ ಕಾಲೇಜಲ್ಲಿ? I'll put her Instagram account on my description. Yes, I can teach you. Almost. ತುಂಬಾ ಕಡಿಮೆ ರೇಟಲ್ಲಿ ಹೇಳ್ಕೊಡ್ತೀನಿ. ನೋ ಪ್ರಾಬ್ಲಮ್. ನಾನು ಬರ್ತೀನಿ ನಮ್ಮ ಟ್ಯೂಷನ್. 1 ಸ್ಟ್ಯಾಂಡರ್ಡ್ ಇಂದ 10 ಸ್ಟ್ಯಾಂಡರ್ಡ್ ಪೀಪಲ್ಸ್ ಓನ್ಲಿ. ಇವನ್ ಇಂಜಿನಿಯರಿಂಗ್ ಅಲ್ಲಿ ಟ್ರಿಪಲ್ ಇದ್ರೆ ಓಕೆ, ಬೇರೆ ಬ್ರಾಂಚಸ್ ಎಲ್ಲ ಬೇಡ. ಅಮ್ಮ ನಾನು LKG ನಾನು ಹೋಯ್ತೀನಿ ಅವ್ರ ಹತ್ರ ಟ್ಯೂಷನ್ಗೆ. ಯಾವಾಗಲೂ ನನ್ನ ಆರ್ಕೆಸ್ಟ್ರಾ ಅಂತ ಕರೀತಾನೆ ಇವನು, ನಮ್ಮ ಅಣ್ಣ. ಸೊ ಲೈಫ್ ಸ್ಟೈಲ್ ಒಂಚೂರು ಹೇಳ್ತೀನಿ ತಡೀರಿ. ಫಸ್ಟ್ ಇಯರಲ್ಲಿ ಅಲ್ಲ ಸೆಕೆಂಡ್ ಇಯರಲ್ಲಿ ಡಿಪ್ಲೊಮಾ ಎಂಟ್ರಿ, ಇವನು ಲ್ಯಾಟ್ರಲ್ ಎಂಟ್ರಿ ಬಂದಿದ್ದು. ಇವಂದು ಏನು ಅಂತ ಅಂದರೆ ಫಸ್ಟ್ ಬಂದ ತಕ್ಷಣ ಚೂರು ಓದ್ತಿರ್ಲಿಲ್ಲ. ಎಷ್ಟು ಒಂದು ಸೆಮ್ಮಲ್ಲಿ ಫುಲ್ ಎಲ್ಲ ಸಬ್ಜೆಕ್ಟು ಬ್ಯಾಕ್ಲಾಗು ಅಂತ ಅನ್ಸುತ್ತೆ, ನನಗಂತೂ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಹೋಗ್ತಾ ಟಾಪರ್ ಗುರು. ಒಂದೇ ಸತಿ ಎಕ್ಸಾಮ್ 6-7 ಕಟ್ಟಿದವನು ಎಲ್ಲ ಪಾಸ್ ಮಾಡ್ಕೊಂಡವನೇ. ಅದು ಹೆಂಗೆ ಅಂತ ಗೊತ್ತಿಲ್ಲ ಗುರು. ಬ್ರೋ ನನಗೂ ಹೇಳ್ಕೊಡು ಬ್ರೋ. ನಾನು ನಿಮ್ಮ ಫ್ಯಾನು ಬ್ರೋ, ಪ್ಲೀಸ್ ಬ್ರೋ ಹೇಳ್ಕೊಡು ಬ್ರೋ. ಸೊ ಇದಾಗಿತ್ತು ನನ್ನ ಇಂಟ್ರೋ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸಿಯಾ.